ನಿರಾಕಾರ ಗುರು ಗುರು ರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರು ಚರಿತಾಸೇಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಒಂದು ಅರ್ಜೆಂಟ್ ಅನೌನ್ಸ್ಮೆಂಟು ಹೊರಡಿಸುವಂಥ ಪರಿಸ್ಥಿತಿ ಬಂದಿದೆ. ಸೊ ವೀಕ್ಷಕರೇ, ಏನಿಲ್ಲ, ನಾಳೆ ದತ್ತಾತ್ರೇಯ ಜಯಂತಿ, ಅಂದರೆ ದತ್ತ ಮಹಾರಾಜರು ಭೂಮಿಯ ಮೇಲೆ ಪ್ರಕಟವಾಗಿರ್ತಕ್ಕಂಥ ದಿನ. ಸೊ ಎಲ್ಲರಿಗೂ ಗೊತ್ತಿದೆಯೋ ಗೊತ್ತಿಲ್ಲ, ನನಗೆ ಗಾಣಗಾಪುರ ನಿರ್ಗುಣ ಪಾದುಕಾ ಮಠದಿಂದ ದತ್ತಾತ್ರೇಯ ವಿಗ್ರಹ ಬಂದಿದೆ. ಸೊ ಅದನ್ನು ನಾಳೆ ತೊಟ್ಟಲಲ್ಲಿ ಹಾಕುವಂಥ ಒಂದು ಕಾರ್ಯಕ್ರಮನ ನಾವು ಗಂಗಾನಗರ್, ಬೆಂಗಳೂರು 5ನೇ ಮುಖ್ಯ ರಸ್ತೆ, ನಿಯರ್ ಕಾಂತಿ ಸ್ವೀಟ್ಸ್, ಸೊ ಇಲ್ಲಿ ಇಟ್ಕೊಂಡಿದ್ದೀವಿ. ಸೊ ವಿಶೇಷವಾಗಿ ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಬರ್ತಿರೋ, ಸೊ ಲಿಮಿಟೇಷನ್ ಸೀಟ್ಸ್ ಮಾತ್ರ ಇಟ್ಕೊಂಡಿವಿ ನಾವು. ಸೊ ಅಡ್ವಾನ್ಸ್ ಆಗಿ ಒಂದು ಫೋನ್ ಮಾಡಿ ಹೇಳಿದ್ರೆ ತುಂಬಾ ಒಳ್ಳೆಯದು. ಸೊ ನೀವು ಯಾರು ಬರ್ತಿರೋ ಅವರಿಗೆ ಒಂದು ಸಂಕಲ್ಪ ಕಾಯಿನ ನಾವು ದತ್ತ ಮಹಾರಾಜರ ಮುಂದೆ ಇಟ್ಟು ಅದನ್ನು ಅವರಿಗೆ ರಿಟರ್ನ್ ಕೊಡ್ತೀವಿ. ಬರೋ ದತ್ತ ಜಯಂತಿಯ ಒಳಗಡೆ ಆ ಒಂದು ಕೆಲಸ ಆಗಲಿ ಅಂತ ಹಾರೈಕೆ ಮಾಡಿಕೊಂಡು ಅದನ್ನು ಅವರಿಗೆ ನಾವು ದತ್ತ ಜಯಂತಿಯ ಒಂದು ಪ್ರಕಾರ ಅವ್ರ ಮಡಿಲಿಗೆ ನಾವು ಹಾಕ್ತೀವಿ. ಸೊ ಇದರ ಅರ್ಥ ದತ್ತ ಜಯಂತಿ ದತ್ತಾತ್ರೇಯ ಮಹಾರಾಜರು ಹುಟ್ಟಿರ್ತಕ್ಕಂಥ ದಿನ ಇದು. ಸೊ ಇದನ್ನು ಖಂಡಿತವಾಗಿಯೂ ತುಂಬ ಚೆನ್ನಾಗಿ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಈ ಪ್ರೋಗ್ರಾಮು ಸಡನ್ನಾಗಿ ಇವತ್ತು ಫಿಕ್ಸ್ ಆಗಿದೆ. ಸೊ ಯಾರ್ಯಾರು ಬರಬೇಕು ಅನ್ನೋ ಭಕ್ತಾದಿಗಳು ಇದಿರೋ, ಇದು ಮನೆಯಲ್ಲಿ ನಡೆಯುವಂಥ ಕಾರ್ಯಕ್ರಮ. ಸೊ ಇಟ್ಸ್ ಲಿಮಿಟೇಷನ್ ಸೀಟ್ಸ್ ಇರುತ್ತೆ, ಯಾಕಂದರೆ ಮನೆ ತಕ್ಕ ಮಟ್ಟಿಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಸೇರಿಸೋದು ಕಷ್ಟ ಆಗುತ್ತೆ ನಮಗೆ. ಸೊ ದಯಮಾಡಿ ನೀವು ನಾಳೆ ದಿನ, ನಾನು ಅಡ್ರೆಸ್ ಹೇಳ್ತೀನಿ ನಿಮಗೆ, ಲೊಕೇಶನ್ನು ಹಾಕ್ತೀನಿ. ನಾಳೆ ದಿನ ಈ ಕಾರ್ಯಕ್ರಮಕ್ಕೆ ತಪ್ಪದೇ ಬನ್ನಿ. ಆ ದತ್ತಾತ್ರೇಯ ಮಹಾರಾಜರು, ಸೊ ಇದು ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮ. ಯಾರು ಬಂದು ದತ್ತ ಮಹಾರಾಜರು ತೊಟ್ಟಲು ತೂಗ್ತಾರೋ ಅವ್ರ ಮನೆಯಲ್ಲಿ ತೊಟ್ಟಲು ತೂಗುತ್ತೆ ಅನ್ನೋ ಒಂದು ಅಗಾಧವಾದ ನಂಬಿಕೆ ಎಲ್ಲರ ಮನಸ್ಸಲ್ಲೂ ಇದೆ. ಸೊ ಅದನ್ನು ದತ್ತ ಮಹಾರಾಜರು ನಡೆಸ್ಕೊಡ್ತಾರೆ ಅನ್ನೋ ಒಂದು ಆಶಾಭಾವನೆ ಕೂಡ ನನಗಿದೆ. ಸೊ ನಮ್ಮ ಮನೆಯಲ್ಲಿ ಮುಕ್ತವಾಗಿ ಆ ಒಂದು ದತ್ತಾತ್ರೇಯ ತೊಟ್ಟಿಲನ್ನು ತೂಗುವಂಥ ಎಲ್ರಿಗೂ ಈ ಒಂದು ಅವಕಾಶನ ನಾವು ಮಾಡಿಕೊಡ್ತಾ ಇದ್ದೀವಿ ವೀಕ್ಷಕರೇ. ಸೊ ಎಲ್ಲರೂ ಬನ್ನಿ, ಈ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಸೊ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಯಾರ್ಯಾರು ಬೆಂಗಳೂರಿನಲ್ಲಿರ್ತಕ್ಕಂಥ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಇಚ್ಛೆ ಇರೋರು, ನೀವು ಅಡ್ವಾನ್ಸ್ ಆಗಿ ನಮಗೆ ನಾಳೆ ಬೆಳಗ್ಗೆ ಒಂದು ಫೋನ್ ಮಾಡಿಕೊಂಡ್ರು ಅಥವಾ ಇವತ್ತು ರಾತ್ರಿ ಫೋನ್ ಮಾಡಿಕೊಂಡ್ರು ತುಂಬಾ ಒಳ್ಳೆಯದು. ಯಾಕಂದರೆ ಊಟದ ವ್ಯವಸ್ಥೆನೂ ಇರುತ್ತೆ ತಕ್ಕ ಮಟ್ಟಿಗೆ. ದತ್ತ ಮಹಾರಾಜರ ಪ್ರಸಾದ ಅದು ಯಾರಿಗೆ ಸಿಗಬೇಕು ಅದು ಖಂಡಿತವಾಗಿ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮನ, ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ, ಜಯ ಜಯ ಸ್ವಾಮಿ ಸಮರ್ಥ. ಮತ್ತು ಇದ್ರ ಜೊತೆ ಸ್ವಾಮಿ ಸಮರ್ಥರ ಒಂದು ಪಾದುಕೆನೂ ಕೂಡ ಯಾರು ಬರ್ತಿರೋ ಈ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಮಿ ಸಮರ್ಥರ ಪಾದುಕೆ ಮತ್ತು ಸ್ವಾಮಿ ಸಮರ್ಥರ ವಿಗ್ರಹ ಅವರ ತಲೆ ಮೇಲೂ ಇಡ್ತೀವಿ. ಸೊ ಇಟ್ಸ್ ವೆರಿ ಪಾಸಿಟಿವ್ ಒಂದು ಶಕ್ತಿ ಇದು. ಓಕೆ, ದಯಮಾಡಿ ಬನ್ನಿ ಈ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ ಇಲ್ಲಿಗೆ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಶ್ರೀ ಸ್ವಾಮಿ ಸಮರ್ಥ, ಜಯ ಜಯ ಸ್ವಾಮಿ ಸಮರ್ಥ.